ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ 146 ಜನ ಸಂಸದರನ್ನ ಅಮಾನತು ಮಾಡಲಾಗಿದೆ ಮೊನ್ನೆಯ ಚಳಿಗಾಲದ ಅಧಿವೇಶನದಲ್ಲಿ. ಅದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಒಂದು ದೊಡ್ಡ ಹೋರಾಟ ಮಾಡೋದಕ್ಕೆ ರೆಡಿ ಆಗಿದೆ. ಸಂಸತ್ನಲ್ಲಿ ಸಂಸದರನ್ನ ಅಮಾನತು ಮಾಡಿರುವಂತಹ ವಿಚಾರವನ್ನೇ ಇಟ್ಕೊಂಡು ದೊಡ್ಡ ಹೋರಾಟಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಸದ್ಯಕ್ಕೆ ಅಮಾನತಾದವರ ಸಂಖ್ಯೆ 146ಕ್ಕೆ ಏರಿಕೆ ಆಯಿತು. ದೇಶಾದ್ಯಂತ ಇದೇ ವಿಚಾರಕ್ಕೆ ಹೋರಾಟ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಇವತ್ತು ಜಂತರ್ ಮಂತರ್ನಲ್ಲೂ ಕೂಡ ಹೋರಾಟ ನಡೆಯುತ್ತೆ. INDIA ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಅದಲ್ಲದೆ ಬೆಂಗಳೂರಿನಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನು ನಡೆಸುತ್ತೆ. DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಸಚಿವರುಗಳು ಶಾಸಕರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಈ ಪ್ರತಿಭಟನೆಯ ಉದ್ದೇಶ ಮೊನ್ನೆ ಸಂಸತ್ನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ 146 ಜನರ ವಿಪಕ್ಷದವರನ್ನ ಏಕಾಏಕಿ ನೀವು ಯಾಕೆ ಅಮಾನತು ಮಾಡಿದ್ರಿ ಅಂತ ವಿಪಕ್ಷಗಳು ಮಾತನಾಡದೇ ಬಾರ್ದಾ, ವಿಪಕ್ಷಗಳಲ್ಲಿ ಧ್ವನಿ ಎತ್ತೋದೇ ತಪ್ಪ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಮತ್ತು ಪ್ರತಿಭಟನೆಗಿಳಿತಾ ಇದೆ. ಒಂದು ಕಡೆ ದೆಹಲಿಯ ಜಂತರ್ ಮಂತರ್ನಲ್ಲಿ, ಇನ್ನೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಜಂತರ್ ಮಂತರ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವ, ಫ್ರೀಡಂ ಪಾರ್ಕ್ನಲ್ಲಿ DK ಶಿವಕುಮಾರ್ ಅವರ ನೇತೃತ್ವ. ಅಲ್ಲಿ INDIA ಮೈತ್ರಿಕೂಟದ ಎಲ್ಲ ಸದಸ್ಯರು ಬರ್ತಾರೆ. ಆದರೆ ರಾಜ್ಯದಲ್ಲಿ ಸಿಂಗಲ್ ಪಾರ್ಟಿ ಆಗಿರೋದ್ರಿಂದ ಕಾಂಗ್ರೆಸ್ನ ಸಚಿವರು ಶಾಸಕರುಗಳೆಲ್ಲರೂ ಕೂಡ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ. DK ಶಿವಕುಮಾರ್ ಮುಂದಾಳತ್ವವನ್ನು ವಹಿಸ್ತಾರೆ. ಸಿದ್ದರಾಮಯ್ಯನವರು ಆಗಮಿಸಬಹುದು. ಎಲ್ಲ 34 ಜನ ಸಚಿವರುಗಳು ಜೊತೆಗೆ ಉಳಿದಂಥ 136 ಜನ ಶಾಸಕರುಗಳೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಸಂಸತ್ನ ಇತಿಹಾಸದಲ್ಲೇ, ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಒಂದು ಅಮಾನತಾಗಿರೋದು 146 ಅಲ್ಲ, ಹಾಗೇ ಇಲ್ಲ ಈವರೆಗೂ. 146 ಜನ ಸಂಸದರುಗಳನ್ನು ಅಮಾನತು ಮಾಡಿರೋದು ಕೇಂದ್ರ ಸರ್ಕಾರದ ಹುನ್ನಾರ. ಎಲ್ಲಿ ಮಾತನಾಡಿಬಿಡ್ತಾರೋ, ಎಲ್ಲಿ ನಮ್ಮ ತೊಂದರೆಗಳು ತಪ್ಪುಗಳು ಹೊರಗಡೆ ಬಂದುಬಿಡುತ್ತೋ ಅನ್ನೋ ಕಾರಣಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. 146 ಜನರನ್ನು ಅಮಾನತು ಮಾಡೋದ್ರ ಮುಖಾಂತರ ಸರ್ವಾಧಿಕಾರಿ ಧೋರಣೆಯನ್ನು ಕೇಂದ್ರ BJP ತೋರ್ತಾ ಇದೆ ಅನ್ನುವ ಆಕ್ರೋಶ ಮತ್ತು ಆರೋಪ ಕಾಂಗ್ರೆಸ್ ಪಾಳ್ಯದಿಂದ ಕೇಳಿಬರ್ತಾ ಇದೆ. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇವೆಲ್ಲವೂ ಕೂಡ ಒಂದು ದೊಡ್ಡ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳಲೇಬೇಕಾದಂಥದ್ದು ರಾಜಕೀಯ ಪಕ್ಷಕ್ಕೆ ಅನಿವಾರ್ಯ ಆಗುತ್ತೆ. ಕಾಂಗ್ರೆಸ್ಸು, ಅದರ ಮೈತ್ರಿಕೂಟದ ಪಕ್ಷಗಳು, INDIA ಮೈತ್ರಿಕೂಟದ ಎಲ್ಲ ಪಕ್ಷಗಳ ಒಟ್ಟು ಒಂದು ಸಮಾವೇಶ ಇವತ್ತು ಈ ಪ್ರತಿಭಟನಾ ರ್ಯಾಲಿಯ ರೂಪದಲ್ಲಿ ಜಂತರ್ ಮಂತರ್ನಲ್ಲಿ ನಡೆಯುತ್ತೆ. ಅದಲ್ಲದೆ ರಾಜ್ಯದಲ್ಲೂ ಕೂಡ ಮುಂದಿನ ಚುನಾವಣೆ ಸಿದ್ಧತೆ ಅನ್ನೋ ದೃಷ್ಟಿಯಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಮತ್ತೊಂದು ಪ್ರತಿಭಟನೆ ಕಾಂಗ್ರೆಸ್ನವರು ನಡೆಸ್ತಿದ್ದಾರೆ. DK ಶಿವಕುಮಾರ್, ಸಿದ್ದರಾಮಯ್ಯನವರು, ಉಳಿದಂಥ ಎಲ್ಲ ಸಚಿವರುಗಳು, ಎಲ್ಲ ಶಾಸಕರುಗಳು ಇವತ್ತಿನ ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಇದು ನಿಮ್ಮ